ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಚೇತನದ 14ನೇ ದಿನದ ವಿಡಿಯೋಗೆ ಸ್ವಾಗತ. ಈ ದಿನದಂದು ಎಂದಿನಂತೆ ಮೊದಲನೇ ಅವಧಿ ಗ್ರೀಟ್ ಮೀಟ್ ಆ್ಯಂಡ್ ಕಾನ್ವರ್ಸೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲನೇ ಒಂದು ಆ್ಯಕ್ಟಿವಿಟಿ ಬಂದು ಸನ್ ಮೂನ್ ಆ್ಯಂಡ್ ಸ್ಟಾರ್ಸ್ ಅಂತೇಳಿ. ಇದಕ್ಕೆ ಪೂರಕವಾದಂಥ ವಿಡಿಯೋ ಇದೆ, ನೀವು ಅದನ್ನು ನೋಡಿಕೊಂಡು ನಿರ್ವಹಣೆ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಆ್ಯಕ್ಟಿವಿಟಿ ಇದರಲ್ಲೇ ಕಂಪ್ಲೀಟ್ ದ ವೆದರ್ ಮ್ಯಾಪ್ ಅಂತೇಳಿ, ಹವಾಮಾನ ನಕ್ಷೆ ಅಂತೇಳಿ. ಈಗಾಗಲೇ ನಾನು ಹಿಂದಿನ ದಿನದ ವಿಡಿಯೋದಲ್ಲಿ ಹೇಳಿದ್ದೀನಿ, ಹವಾಮಾನ ನಕ್ಷೆ ಈ ಸರಿ ನಾವು ಪ್ರೊವೈಡ್ ಮಾಡಿಲ್ಲ, ಜೊತೆಗೆ ಅದನ್ನು ನಿರ್ವಹಣೆ ಕೂಡ ಮಾಡ್ತಾಯಿಲ್ಲ. ಜಸ್ಟ್ ನಾವು ವೆದರ್ ಹೇಗಿದೆ ಅನ್ನೋದನ್ನು ಮಕ್ಕಳಿಂದ ಹೇಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಆ್ಯಕ್ಟಿವಿಟಿ ಬರುತ್ತೆ, ಮೈ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಸ್ಕೂಲ್ ಪಾರ್ಲಿಮೆಂಟ್ ಅಂತೇಳಿ, ಅಂದರೆ ಶಾಲಾ ಸಂಸತ್ತು. ಅದ್ರ ಬಗ್ಗೆ ಇದಕ್ಕೂ ಕೂಡ ಪೂರಕವಾದಂಥ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೋಬಹುದು. ಸೂರ್ಯನ ಮೇಲೆ ಕೈ ಇಟ್ಟು ಸೂರ್ಯ ಅಂತ ಹೇಳ್ಬಿಟ್ಟು 3 ಸಾರಿ ಚಪ್ಪಾಳೆ ಹೊಡಿಬೇಕು. ಚಂದ್ರನ ಮೇಲೆ ಕೈ ಇಟ್ಟು ಚಂದ್ರ ಅಂತ ಹೇಳ್ಬಿಟ್ಟು 2 ಸಾರಿ ಚಪ್ಪಾಳೆ ಹೊಡಿಬೇಕು ಅಲ್ಲಿ ನಿಂತ್ಕೊಂಡು, ಆಮೇಲೆ ಒಳಗಡೆ ಬರಬೇಕು. ಹಾಗೆ ನಕ್ಷತ್ರಗಳು ಅಂತ ಹೇಳ್ಬಿಟ್ಟು 1 ಸಾರಿ ಚಪ್ಪಾಳೆ ಹೊಡೆದು ಒಳಗಡೆ ಬಂದು ರೌಂಡಲ್ಲಿ ಕೂತ್ಕೋಬೇಕು. ಆಯ್ತಾ? ಹೇಳ್ಬೇಕಲ್ಲಿ, ಜೊತೆಗೆ ಚಪ್ಪಾಳೆ ಹೊಡೆದು ಆಮೇಲೆ ಒಳಗಡೆ ಬರಬೇಕು. ನಕ್ಷತ್ರಗಳು ಗುಡ್. ಚಂದ್ರ ಗುಡ್. ಸೂರ್ಯ 3 ಸಾರಿ. ವೆರಿ ಗುಡ್. ಸೂರ್ಯ ವೆರಿ ಗುಡ್. ನಕ್ಷತ್ರಗಳು ವೆರಿ ಗುಡ್. ಸೂರ್ಯ ನಕ್ಷತ್ರಗಳು ಚಂದ್ರ 2 ಸಾರಿ ಚಂದ್ರಂಗೆ. ಗುಡ್. ಮಕ್ಕಳೇ, ಇಲ್ಲಿ ನಾನು ಇವಾಗ ಶಾಲಾ ಸಂಸತ್ತು ಅಂತ ಮಾಡ್ತೀನಿ. ಇಲ್ಲಿ ಶಾಲಾ ಸಂಸತ್ತು ಅಂದ್ರೆ ಮೊದಲೆಲ್ಲ ಮಾಡ್ತಿದ್ವಿ 5ನೇ ಕ್ಲಾಸಲ್ಲಿ, ಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ, ಶಿಕ್ಷಣ ಮಂತ್ರಿ ಅಂತ ಎಲ್ಲ. ಇಲ್ಲಿ ನಾನು ಒಂದು 4 ಮಂತ್ರಿಗಳ ಒಂದು ಹುದ್ದೆಗಳನ್ನ ಇಲ್ಲಿ ಯಾರು ಇಷ್ಟಪಟ್ಟು ತಗೊಳ್ತೀರೋ ಅವ್ರಿಗೆ ಕೊಡ್ತೀನಿ. ಅವ್ರ ಹೆಸರನ್ನ ಇಲ್ಲಿ ಬರೀತೀನಿ, ಇದು ಬ್ಯಾಡ್ಜ್ ತರ. ಆಯ್ತಾ? ಆಮೇಲೆ ಇಲ್ಲಿ ಉಳಿದವ್ರನ್ನ ಸದಸ್ಯರು ಅಂತ ತಗೊಳ್ತೀನಿ. ಅವರು ಮಂತ್ರಿ ಪದವಿಯನ್ನು ಸ್ವೀಕರಿಸಿದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಅವ್ರು ಏನು ಕೆಲಸಗಳು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ ಕೆಲಸಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಆಹಾರ ಮಂತ್ರಿ ಯಾರಾಗ್ತೀರಾ? ಆಹಾರ ಮಂತ್ರಿ ಯಾರಾಗ್ತೀರಾ? ತಗೋ, ನಿನ್ನ ಹೆಸರು ಬರೀತೀನಿ. ಏನು? ಶಮೀಲ್ ಅಲ್ವಾ? ಶಮೀಲ್ ಆಹಾರ ಮಂತ್ರಿ. ಗುಡ್, ಇಟ್ಕೋ. ಗ್ರಂಥಾಲಯ ಮಂತ್ರಿ ಯಾರಾಗ್ತೀರಾ? ಕೃತಿಕಾ. ಕೃತಿಕಾ ಹೆಚ್ಚಲ. ಗ್ರಂಥಾಲಯ ಮಂತ್ರಿ. ನೆಕ್ಸ್ಟು ಕ್ರೀಡಾ ಮಂತ್ರಿ ಯಾರಾಗ್ತೀರಾ? ಇನ್ನೊಬ್ಳು ಕೃತಿಕಾ, ಕ್ರೀಡಾ ಮಂತ್ರಿ. ಒಂದು ನಿಮಿಷ ಮಕ್ಕಳು ಕೊಡ್ತೀನಿ. ಕೃತಿಕಾ ಏನು? ಶೌಚಾಲಯ ಮಂತ್ರಿ ಯಾರಾಗ್ತೀರಾ? ಮನುಷ್ಯ ಕೊಡೋಣ, ಹೇಮಂತ್ ಕೊಡೋಣ. 2 ಹುಡುಗಿರು 2 ಹುಡುಗರು. ಆಯ್ತಾ? ಹೇಮಂತ್ ಅಂದರೆ ನೀವು ಕೂಡ ಅವ್ರ ಜೊತೆ ನಿಂತು ಕೆಲಸ ಮಾಡಬೇಕಾಗುತ್ತೆ. ಆಯ್ತಾ? ಇಟ್ಕೊಪ್ಪ. ಆಮೇಲೆ ನೆಕ್ಸ್ಟ್ ಇನ್ನು ಉಳಿದವ್ರನ್ನ ಸದಸ್ಯರು ಅಂತೇಳಿ ಕೊಡ್ತೀನಿ. ಆಯ್ತಾ? ಏನು ಹೇಳಿ ಉಳಿದವರು? ಸದಸ್ಯರು. ಯಾರ್ಯಾರಿದ್ದಾರೆ ಉಳಿದವರು? ದೀಕ್ಷಾ, ದೀಕ್ಷಾ ಎಂ, ಆಮೇಲೆ ಅನುಶ್ರೀ, ಯಶಸ್ವಿನಿ, ಆಮೇಲೆ ಅಯ್ಯೂನ್. ಈಗ ನೋಡಿ, ಕೊಟ್ಟಿದ್ದೀನಲ್ಲ ನಿಮ್ಗೆ ಈ ಬ್ಯಾಡ್ಜ್. ಇದನ್ನ ನಿಮ್ಮ ಶರ್ಟ್ಗೆ ಹಾಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಹಾಕೊಂಡು ಜಂಪಿಂಗ್ ಕ್ಲಿಪ್ಸ್ ಕೊಡ್ತೀನಿ, ಇದನ್ನ ಹಾಕೋಬೇಕು. ಇದನ್ನ ಪ್ರತಿನಿತ್ಯ ಹಾಕೋಬೇಕು ನೀವು. ಆಯ್ತಾ? ಅವ್ರು ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಉದಾಹರಣೆಗೆ ಗ್ರಂಥಾಲಯ ಮಂತ್ರಿ ಯಾರು? ಕೃತಿಕಾ ಅಲ್ವಾ? ಗ್ರಂಥಾಲಯ ಮಂತ್ರಿ ಕೃತಿಕಾ ಏನ್ ಮಾಡ್ಬೇಕಪ್ಪ ಅವಳು ಅಂದ್ರೆ, ಈಗ ನಾನು ಶಾಲೆಯಲ್ಲಿ ಕೆಲವೊಂದು ಪುಸ್ತಕಗಳನ್ನ ಕೊಟ್ಟಿರ್ತೀನಿ ಬರೀಬೇಕಾದ್ರೆ, ಅಥವಾ ನನ್ನಲ್ಲಿ ಪುಸ್ತಕಗಳನ್ನ ಜೋಡಿಸಿಟ್ಟಿರ್ತೀನಿ, ಅಥವಾ ನಿಮ್ಮ ಬ್ಯಾಗ್ಗಳಲ್ಲಿರುವಂತಹ ಪುಸ್ತಕಗಳನ್ನ ನೀವು ನೀಟಾಗಿ ಜೋಡಿಸಿಟ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನ ನೀನೇನ್ ಮಾಡ್ಬೇಕು? ಅಬ್ಸರ್ವ್ ಮಾಡಿ, ಎಲ್ಲಿ ಪುಸ್ತಕಗಳೆಲ್ಲರೂ ಕಿತ್ತು ಹಾಕಿದ್ರೆ ಅದೆಲ್ಲ ನೀಟಾಗಿ ಜೋಡಿಸಿಡ್ಬೇಕು. ಆಯ್ತಾ? ಇನ್ನೇನಾದ್ರೂ ಪುಸ್ತಕಗಳನ್ನ ಬರೆಯೋದಕ್ಕೆ ಕೊಡುವಂತ ಸಂದರ್ಭದಲ್ಲಿ ನೀನೇನ್ ಮಾಡ್ಬೇಕು? ಅದು ಜವಾಬ್ದಾರಿಯನ್ನು ತಗೊಂಡು ಎಲ್ರಿಗೂ ಪುಸ್ತಕಗಳನ್ನ ಸರಿಯಾಗಿ ಹಂಚಬೇಕು. ಈ ರೀತಿಯಲ್ಲಿ ಕೆಲಸ ಮಾಡಬೇಕು. ಆಯ್ತಾ? ನೆಕ್ಸ್ಟ್ ಕ್ರೀಡಾ ಮಂತ್ರಿ ಯಾರು? ಕೃತಿಕಾ ಎನ್, ಕ್ರೀಡಾ ಮಂತ್ರಿ. ಕ್ರೀಡಾ ಮಂತ್ರಿ ಅಂದ್ರೆ, ಈಗ ನಾನು ಈ ತರಗತಿಯಲ್ಲಿ ಕೆಲವೊಂದು ಆಟ ಆಡಿಸ್ತೀನಲ್ವಾ, ಆಟ ಆಡಿಸೋದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ನ ತಂದಿಟ್ಟಿರ್ತೀನಿ. ಅವುಗಳನ್ನೆಲ್ಲ ಯಾರು ನೋಡ್ಕೋಬೇಕು? ಕೃತಿಕಾ ನೋಡ್ಕೋಬೇಕು. ಹಾಗೆ ನಾನು ಆಟ ಆಡಿಸ್ಬೇಕಾದ್ರೆ ಯಾರು ಗಲಾಟೆ ಮಾಡದೇ ಇರೋ ತರ ಸೈಲೆಂಟ್ ಆಗಿ ಕೂರಿಸುವಂತ ಕೆಲಸನ ಯಾರು ಮಾಡ್ಬೇಕು? ಕೃತಿಕಾ ಮಾಡ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಯಾರಿದು? ಶೌಚಾಲಯ ಮಂತ್ರಿ. ಶೌಚಾಲಯ ಮಂತ್ರಿ ಅಂದ್ರೆ ಅವ್ರಿಗೆ ಜಾಸ್ತಿ ಕೆಲಸ ಕೊಡಲ್ಲ, ನಿಮ್ಗೆ ಚಿಕ್ಕ ಮಕ್ಳಿಗೆ ಮಾಡುವಂತ ಕೆಲಸಗಳು. ಉದಾಹರಣೆಗೆ ನಾವಿಲ್ಲಿ ಲೀಸರಿಗೆ ಹೊರಗಡೆ ಬಿಡ್ತೀನಲ್ವಾ, ಅವಾಗ ಏನ್ ಮಾಡ್ಬೇಕು? ಅವರು
ಎಲ್ಲರೂ ಲೈನಲ್ಲಿ ಹೋಗ್ತಿದ್ದಾರಾ, ಲೈನಲ್ಲಿ ಬರ್ತಿದ್ದೀರಾ, ಮತ್ತೆ ಅಲ್ಲಿ ನೀರು ಹಾಕ್ತಾರಾ ನೀಟಾಗಿ ಎಲ್ಲ ಹೋಗಿ ಬಂದ್ಮೇಲೆ ವಾಶ್ರೂಮ್ಗೆ ಹೋಗಿ ಬಂದ್ಮೇಲೆ ನೀರು ಹಾಕ್ತಾರಾ, ಮತ್ತೆ ಕೈ ತೊಳಿತಾರಾ ಇಲ್ವಾ ಅನ್ನೋದನ್ನ ನೀನೇನ್ ಮಾಡ್ಬೇಕು, ಗಮನಿಸ್ಬೇಕು. ಆಯ್ತಾ? ಯಾರ ಕೆಲಸ ಮಾಡಲ್ಲ ನನಗೆ ಬಂದು ಇನ್ಫಾರ್ಮ್ ಮಾಡಬೇಕು, ಅದು ನಿನ್ನ ಕೆಲಸ. ಆಯ್ತಾ? ಇನ್ನು ಎರಡನೇ ಅವಧಿ ಮೈ ಟೈಮ್. ಇದರಲ್ಲಿ ಈಗಾಗಲೇ ಶುಕ್ರವಾರದ ದಿನ ನಾವು ಹೊಸ ಆ್ಯಕ್ಟಿವಿಟಿಗಳನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ. ಆ ಒಂದು ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡಿದಾರಾ ಇಲ್ವಾ ಅನ್ನೋದನ್ನು ನಾವೇನು ಮಾಡಬೇಕಾಗತ್ತೆ, ಮತ್ತೊಮ್ಮೆ ಅವಲೋಕನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಕಿದ್ರೆ ಇನ್ನೊಂದು ಸರಿ ಹೇಳ್ತೀನಿ ನಾನು ವಿಡಿಯೋ, ಅಂದರೆ ಎರಡನೇ ಒಂದು ಅವಧಿಯಲ್ಲಿ ಯಾವೆಲ್ಲ ಏರಿಯಾಗಳಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ. ಡಾಲ್ಸ್ ಏರಿಯಾ ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಏರಿಯಾದಲ್ಲಿ ಡಾಲ್ಗಳನ್ನು ಯಾವ ರೀತಿ ನಾವು ಅಂದರೆ ಯಾವ ರೀತಿ ನಾವು ಅವುಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಅಂದರೆ ಅದಕ್ಕೆ ಸ್ನಾನ ಮಾಡಿಸೋದು, ಮೇಕಪ್ ಮಾಡಿಸೋದು, ಈ ರೀತಿಯಾದಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು. ನೆಕ್ಸ್ಟ್ ಬಿಲ್ಡಿಂಗ್ ಬ್ಲಾಕ್ಸ್ ಏರಿಯಾದಲ್ಲಿ ರೈಲಿನ ಮಾದರಿಯನ್ನು, ಈ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಖಾಲಿ ಬಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವಲ್ಲಿ ರೈಲಿನ ಮಾದರಿಯನ್ನು ನಾವೇನು ಮಾಡಬೇಕಾಗತ್ತೆ, ಮಾಡಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕಾರ್ನರ್ಗೆ ಬಂದಂಥ ಸಂದರ್ಭದಲ್ಲಿ ಮ್ಯಾಥ್ಸಲ್ಲಿ ಭಾರ ಹಗುರ ಈ ಕಾನ್ಸೆಪ್ಟನ್ನು ಮೂಡಿಸುವಂತಹ ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೇಕಾಗತ್ತೆ. ಇನ್ನು ಸೈನ್ಸ್ ಏರಿಯಾ ಅಂದರೆ ಎರಡೂ ಕೂಡ ಒಂದೇ ಏರಿಯಾ ಆಗಿರುತ್ತೆ, ಅಂದರೆ ಕ್ಲಬ್ ಮಾಡಲಾಗಿದೆ ಎರಡೆರಡು ಏರಿಯಾಗಳನ್ನು ಒಂದೇ ಏರಿಯಾದಲ್ಲಿ. ಸೊ ಇಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಲೋಟಗಳಲ್ಲಿ ನೀರನ್ನು ಹಾಕಿಬಿಟ್ಟು ಅದರೊಳಗಡೆ ಒಂದಕ್ಕೆ ಉಪ್ಪಿನ ಪುಡಿ, ಒಂದಕ್ಕೆ ರಂಗೋಲಿ ಪುಡಿ, ಒಂದಕ್ಕೆ ಕಾಳುಗಳು, ಇನ್ನೊಂದಕ್ಕೆ ಬಣ್ಣ, ಇದನ್ನು ಮಿಕ್ಸ್ ಮಾಡಿದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾವಲ್ಲಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ಮಕ್ಕಳಿಂದನೇ ಬದಲಾವಣೆ ಏನೇನಾಗಿದೆ ಅನ್ನೋದನ್ನು ಹೇಳಿಸ್ಬೇಕಾಗತ್ತೆ. ನೆಕ್ಸ್ಟು ಓದುವ ಮತ್ತು ಬರೆಯುವ ಅಂದರೆ ರೀಡಿಂಗ್ ಆ್ಯಂಡ್ ಲರ್ನಿಂಗ್ ಏರಿಯಾದಲ್ಲಿ ಒಂದು ವ್ಯತ್ಯಾಸಗಳನ್ನು ಗುರುತಿಸುವಂಥದ್ದು, ಅಂದರೆ ಎರಡು ಚಿತ್ರಗಳನ್ನು ಕೊಟ್ಟು ವ್ಯತ್ಯಾಸಗಳನ್ನು ಗುರುತಿಸುವಂಥದ್ದಾಗಿರ್ಬೋದು, ಅಥವಾ ಮಕ್ಕಳಲ್ಲೇ ಇಬ್ಬರನ್ನು ನಿಲ್ಲಿಸ್ಕೊಂಡು ಆ ಮಕ್ಕಳಲ್ಲಿ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದನ್ನು ಪಟ್ಟಿ ಮಾಡಿಸುವಂಥದ್ದಾಗಿರ್ಬೋದು, ಅದನ್ನು ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನೊಂದು ಪೋಸ್ಟರ್ಗಳನ್ನು, ಚಿತ್ರಪಟವನ್ನು ಓದುವುದು ಅಂತ ಇದೆ, ಪಿಕ್ಚರ್ ರೀಡಿಂಗ್ ಅಂತೇಳಿ. ಅಂದರೆ ಯಾವುದಾದ್ರೂ ನಿಮ್ಮಲ್ಲಿ ಕಥೆಯ ಒಂದು ಅಥವಾ ಸನ್ನಿವೇಶ ರಚನಾ ಕಾರ್ಡ್ಗಳು ಸಿಗುತ್ತೆ, ಅದನ್ನು ಈ ಹಂತದಲ್ಲಿ ಬಳಸ್ಕೋಬೋದು. ಅಥವಾ ಕಥೆದು ಚಾರ್ಟ್ಗಳಿದ್ರೆ ಕೂಡ ನೀವಲ್ಲಿ ಬಳಸ್ಕೋಬೋದು. ಅಥವಾ ದೈನಂದಿನ ಚಟುವಟಿಕೆಗಳಿರುವಂತಹ ಏನಾದರೂ ಫೋಟೋಸ್ ಇದ್ದರೆ ಅಥವಾ ಚಾರ್ಟ್ ಇದ್ದರೆ ನೀವು ಅದನ್ನು ಕೂಡ ಬಳಸ್ಕೋಬೋದು. ಅಲ್ಲಿ ಏನು ಮಾಡ್ತಿದ್ದಾರೆ, ಏನಾಗ್ತಿದೆ ಅನ್ನೋದನ್ನು ಮಕ್ಕಳು ಆ ಚಿತ್ರವನ್ನು ಓದಿ ಹೇಳಬೇಕಾಗತ್ತೆ. ಇದಕ್ಕಾದಷ್ಟು ನೀವು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಸ್ಟೋರಿ ಬುಕ್ಕಲ್ಲಿ ಏನಾದರೂ ಇತ್ತು ಅಂದರೆ ಅದನ್ನೇ ನೀವು ಬಳಸ್ಕೋಬೋದು. ಯಾಕೆಂದರೆ ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ಟೀಚ್ ಮಾಡಬೇಕಾಗಿರೋದ್ರಿಂದ ಸೊ ಇಲ್ಲೂ ಕೂಡ ಇಂಗ್ಲೀಷ್ಗೆ ಸಂಬಂಧಿಸಿದಂತಹ ಆ್ಯಕ್ಟಿವಿಟಿಗಳನ್ನು ಆದಷ್ಟು ನಾವು ಇಂಗ್ಲೀಷ್ನಲ್ಲಿ ಹೇಳ್ಕೊಡೋದನ್ನು ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಇನ್ನು ಕೊನೆಯದು ಕ್ರಾಫ್ಟ್, ಆರ್ಟ್ ಆ್ಯಂಡ್ ಕ್ರಾಫ್ಟ್. ಈ ಒಂದು ಏರಿಯಾದಲ್ಲಿ ನಾವು ಒಂದು ಚಿಟ್ಟೆಯ ಒಂದು ಓರಿಗಾಮಿ ಅಥವಾ ಬೇರೆ ಯಾವುದಾದ್ರು ನಿಮಗೆ ಅನುಕೂಲವಾಗೋ ಥರ ಯಾವುದಾದ್ರು ಬೇರೆ ಓರಿಗಾಮಿಯಲ್ಲಿ ಯಾವುದಾದ್ರು ಒಂದು ಪೇಪರ್ ಕ್ರಾಫ್ಟನ್ನು ಮಾಡಲಿಕ್ಕೆ ಬಂದರೆ ನೀವು ಅದನ್ನು ಕೂಡ ನಿರ್ವಹಣೆ ಮಾಡ್ಬೋದು. ಇಷ್ಟು ಮೈ ಟೈಮ್ ಅವಧಿಯಲ್ಲಿ ಮಾಡಬೇಕಾಗಿರುವಂಥ ಚಟುವಟಿಕೆಗಳನ್ನು ನಾನು ಇನ್ನೊಂದು ಸರಿ ರಿಕಾಲ್ ಮಾಡಿ ತಿಳಿಸಿದ್ದೀನಿ. ಇನ್ನು ಮೂರನೇ ಅವಧಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್. ಈ ಒಂದು ಅವಧಿಯಲ್ಲಿ ಟಚ್ ಆ್ಯಂಡ್ ಕೌಂಟ್ ಅಂತೇಳಿ ಅಲ್ಲಿ ಆ್ಯಕ್ಟಿವಿಟಿ ಬರುತ್ತೆ. ಇಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನು ಇದು ಮೇ ಬಿ ಹಿಂದಿನ 4 ದಿನಗಳ ನಂತರ ನಾವು ಅದನ್ನು ಲಾಸ್ಟ್ ವೀಕಲ್ಲಿ ನಾವು ನಿರ್ವಹಣೆ ಮಾಡಿದ್ವಿ. ಒಂದೇ ಆಕಾರದಲ್ಲಿರುವ ಅಥವಾ ಒಂದೇ ರೀತಿಯ ವಸ್ತುಗಳನ್ನು 3-4 ಅಥವಾ 5-6 ವಸ್ತುಗಳನ್ನು, ತುಂಬ ವಸ್ತುಗಳನ್ನ ನಾವು ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಜಸ್ಟ್ ಮಗು ಕಣ್ಣು ಮುಚ್ಕೊಂಡು ಕಣ್ಣು ಕಟ್ಟಬೇಕು ಅಥವಾ ಕಣ್ಣನ್ನು ಮುಚ್ಚಿಬಿಟ್ಟು ಮಗು ಅದರಲ್ಲಿರೋ ಬಾಕ್ಸ್ನಲ್ಲಿರುವಂಥ ವಸ್ತುಗಳನ್ನು ಮುಟ್ಟಬೇಕು. ಜೊತೆಗೆ ಅದು ಯಾವ ವಸ್ತು ಅಂತ ಹೇಳಬೇಕು, ಜೊತೆಗೆ ಎಷ್ಟು ಇದ್ದಾವೆ ಅನ್ನೋದನ್ನು ಮಗು ಕೌಂಟ್ ಮಾಡಿ ಹೇಳಬೇಕಾಗತ್ತೆ. ಮಕ್ಕಳೇ, ನಾನಿಲ್ಲಿ ಲೈನಲ್ಲಿ ಕೆಲವೊಂದು ವಸ್ತುಗಳನ್ನ ಜೋಡಿಸಿದ್ದೀನಿ. ಏನೇನು ವಸ್ತುಗಳಿದೆ ಅಂತ ಹೇಳ್ತೀರಾ? ಬಾಕ್ಸ್ ಇದೆ, ರಿಂಗ್ ಇದೆ, ಬಾಲ್ ಇದೆ, ಫೆವಿಕಾಲ್ ಡಬ್ಬಿ ಇದೆ, ಪ್ಲಾಸ್ಟಿಕ್ ಲೋಟ ಇದೆ, ಕಾಫಿ ಕಪ್ಪು, ಕತ್ರಿ ಇದೆ, ಮಾರ್ಕರ್ ಇದೆ, ಪ್ಲೇಟ್ ಇದೆ, ಮತ್ತು ಸೆಲ್ಲೋ ಟೇಪ್ ಇದೆ ಅಲ್ವಾ? ಇಷ್ಟು ವಸ್ತುಗಳನ್ನ ಇಟ್ಟಿದ್ದೀನಿ. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ವಸ್ತುಗಳನ್ನ ಮುಟ್ಟಬೇಕು. ಒಬ್ಬೊಬ್ಬರನ್ನೇ ಕರಿತೀನಿ. ವಸ್ತುಗಳನ್ನ ಮುಟ್ಟಬೇಕು, ಅದೇನು ಅಂತ ಹೇಳಬೇಕು. ಅದು ಹೇಳಿಬಿಟ್ಟು ಅದಾದ ನಂತರ ಏನು ಮಾಡಬೇಕು, ವಸ್ತುಗಳು ಎಷ್ಟಿದೆ ಅಂತ ಹೇಳಿಸ್ಬೇಕು. ಪ್ರತಿಯೊಂದು ವಸ್ತುವನ್ನು ಮುಟ್ಟಿ ಅದೇನು ಅಂತೇಳಿ ಹೇಳಬೇಕು, ಅದ್ರ ಹೆಸ್ರನ್ನ. ಅದಾದಮೇಲೆ ಏನು ಮಾಡಬೇಕು,
ಎಣಿಸ್ಬೇಕು. ಅದೇ ರೀತಿ ನಾನು ಎಲ್ಲಿಟ್ಟಿದ್ದೀನಿ ಅಲ್ಲೇ ಮುಟ್ಟಿ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಇಡಬೇಕು. ಅದಾದ ನಂತರ ಅವನ್ನ ಒಂದು ಕಡೆಯಿಂದ ಎಣಿಸ್ಬೇಕು ಎಷ್ಟಿದೆ ಅಂತ ಹೇಳ್ಬಿಟ್ಟು. ದೀಕ್ಷಾ ಕಡೆ ಯಾವ ಕಡೆಯಿಂದ ಎಣಿಸ್ತೀಯಾ? ಫಸ್ಟ್ ಮುಟ್ಬಿಟ್ಟು ಅದು ಯಾವುದು ವಸ್ತು ಅಂತ ಹೇಳಬೇಕು ನನಗೆ. ಅದು ಮುಟ್ಟಬೇಕು, ಮುಟ್ಟಿ ಕೈಲಿಡಬೇಕು. ಒಂದು ಕಡೆಯಿಂದ ತಗೋ. ಏನು ವಸ್ತು ಅದು? ಬಾಕ್ಸ್. ಹೇಳ್ಬಿಟ್ಟಿಡು ಅಲ್ಲಿಗೆ. ರಿಂಗ್. ವೆರಿ ಗುಡ್. ಆಮೇಲೆ ವೆರಿ ಗುಡ್. ಮಾರ್ಕರ್. ಸೆಲ್ಲೋ ಟೇಪ್. ಓಕೆ, ಆಯಿತು. ಈಗ ಅವಳೆಲ್ಲನೂ ಕರೆಕ್ಟಾಗಿ ಹೇಳಿದಾಳೆ. ಈಗ ಎಣಿಸಪ್ಪ. 1 2 3 ಎಷ್ಟು ವಸ್ತುಗಳಿದೆ ಅಲ್ಲಿ? 9 ವಸ್ತುಗಳನ್ನ ಇಟ್ಟಿದ್ದೀವಿ ಅಲ್ವಾ? ಓಕೆ, ಆಯಿತು. ನೆಕ್ಸ್ಟ್ ಅನುಶ್ರೀ ಎಣಿಸಪ್ಪ. ಮುಟ್ಬಿಟ್ಟು ನೋಡಿ ಎಣಿಸ್ಬೇಕು ಬಾಕ್ಸ್ ಅಂತ. ಇದೇ ರೀತಿ ಎಲ್ಲ ಮಕ್ಕಳು ಭಾಗವಹಿಸುವವರೆಗೂ ಕೂಡ ಈ ಚಟುವಟಿಕೆಯನ್ನು ನೆಕ್ಸ್ಟ್ 4ನೇ ಅವಧಿ. ಇಲ್ಲಿ ಡೂ ಇಟ್ ಅಂತೇಳಿ ಒಂದು ಚಟುವಟಿಕೆ ಇದೆ. ಇಲ್ಲಿ ಫಜಲ್ ಜೋಡಿಸುವ ಆಟವನ್ನು ಆಡಿಸ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಇಲ್ಲಿ ಚಿತ್ರದಲ್ಲಿ ತೋರಿಸುವಂತಹ ಈ ಹಳೆಯ ಒಂದು ನಲಿಕಲಿ ಕಾರ್ಡನ್ನು ನಾನು ತೊಗೊಂಡಿದ್ದೀನಿ ಈ ಒಂದು ಚಟುವಟಿಕೆ ಮಾಡಲಿಕ್ಕೆ. ಅಲ್ಲಿ ಕೊಟ್ಟಿದ್ದಾರೆ, ಅವನ್ನ ಫಸ್ಟ್ ಸ್ಕ್ವೇರ್ ಟೈಪಲ್ಲಿ ಹಣ್ಣಿನ ಚಿತ್ರ ಮತ್ತು ಮರದ ಚಿತ್ರನ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಮಧ್ಯಭಾಗದಲ್ಲಿ ಅಲ್ಲಿ ಗೆರೆಗಳನ್ನು ಹಾಕಿದ್ದಾರೆ, ಕಾಣಿಸ್ತಾ ಇದೆ. ಸೊ ಆ ಗೆರೆಗಳಿಗೆ ತಕ್ಕಂತೆ ನಾನು ಏನು ಮಾಡ್ತೀನಿ, ಅದನ್ನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಅದೇ ರೀತಿಯಲ್ಲಿ ಶೇಪ್ ಬರೋ ರೀತಿಯಿಂದ ಫಜಲ್ನ ಜೋಡಿಸೋ ರೀತಿಯಲ್ಲಿ ಇವುಗಳನ್ನ ಮತ್ತೆ ಮರದ ಶೇಪೆ ಬರೋ ರೀತಿಯಲ್ಲಿ ನಾವಿಲ್ಲಿ ಜೋಡಿಸುವಂಥ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು. ಇನ್ನು 5ನೇ ಅವಧಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಇಲ್ಲಿ ಮೈ ಪ್ರೊಫೈಲ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ದ ಟೀಚರ್ ಫಸ್ಟ್ ಡಿಸ್ಕಸಸ್ ಹಿಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅಂದರೆ ಮಕ್ಕಳ ಒಂದು ಇಷ್ಟ ಅಥವಾ ಇಷ್ಟ ಇಲ್ಲದೆ ಇರೋದ್ರ ವಸ್ತುಗಳ ಬಗ್ಗೆ ನಾವಲ್ಲಿ ಕೇಳಬೇಕಾಗತ್ತೆ. ಆ್ಯಂಡ್ ದೆನ್ ಅಲೋ ಈಚ್ ಚೈಲ್ಡ್ ಟು ಥಿಂಕ್ ಫ್ರೀಲಿ ಅಬೌಟ್ ದೇರ್ ಲೈಕ್ಸ್ ಆ್ಯಂಡ್ dislikes. They like participate in any activity and to take some responsibility. Motivate them, give a white sheet and ask him to color and name the picture of his favorite food, doll, animal, bird, person. ಅಂದರೆ ಇಲ್ಲಿ ಮಕ್ಕಳು ತಮ್ಮ ಇಷ್ಟ ಮತ್ತು ಇಷ್ಟ ಇಲ್ಲದ ಬಗ್ಗೆ ಮುಕ್ತವಾಗಿ ಮಾತಾಡೋದಕ್ಕೆ ಬಿಡಬೇಕಾಗತ್ತೆ. ಜೊತೆಗೆ ಅವ್ರಿಗೊಂದು ವೈಟ್ ಪೇಪರ್ನ ಕೊಟ್ಟು ಅದರಲ್ಲಿ ಅವ್ರಿಗೆ ಇಷ್ಟವಾಗಿರುವಂಥ ಫುಡ್ ಇರ್ಬೋದು ಅಥವಾ ಡಾಲ್ ಇರ್ಬೋದು ಅಥವಾ ಹೋಮು ಅಥವಾ ಬರ್ಡ್, ಈ ರೀತಿ ಯಾವ್ದಾರು ಫ್ಲವರ್, ಈ ರೀತಿ ಯಾವ್ದಾರು ಒಂದು ಚಿತ್ರವನ್ನು ಬಿಡಿಸಿ ಬಣ್ಣ ಹಚ್ಚಲಿಕ್ಕೆ ಹೇಳಬೇಕಾಗತ್ತೆ. ಇನ್ನು 6ನೇ ಅವಧಿ ಔಟ್ಡೋರ್ ಗೇಮ್ಸ್. ಇಲ್ಲಿ ಕ್ಲೈಂಬಿಂಗ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಲ್ಯಾಡರ್ ಇತ್ತು ಅಂದರೆ ಓಕೆ, ಇಲ್ಲ ನಿಮ್ಮ ಶಾಲೆಗಳಲ್ಲಿ ಸ್ಟೆಪ್ಸ್ ಇತ್ತು ಅಂದರೆ ಅಲ್ಲಿಗೆ ಕರ್ಕೊಂಡೋಗಿ ಯಾವ ರೀತಿ ಅದನ್ನು ಹತ್ತೋದು, ಅಥವಾ ಏಣಿ ಇತ್ತು ಅಂದರೆ ಏಣಿ ಮೇಲೆ ಹೇಗೆ ಹತ್ತೋದು, ಈ ರೀತಿಯಲ್ಲಿ ತೋರಿಸ್ಕೊಡಿ. ಬಟ್ ಇದನ್ನು ಬಳಸುವಾಗ ಅಥವಾ ಮಕ್ಕಳನ್ನ ಇದರಲ್ಲಿ ಈ ಒಂದು ಆ್ಯಕ್ಟಿವಿಟಿನ ನಿರ್ವಹಣೆ ಮಾಡಬೇಕಾದ್ರೆ ದಯಮಾಡಿ ನೀವು ಅಲ್ಲೇ ಇದ್ದು ಆ್ಯಕ್ಟಿವಿಟಿನ ನಿರ್ವಹಣೆ ಮಾಡಿಸಿ. ಯಾಕೆಂದರೆ ಏಣಿಯನ್ನು ಬಳಸ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಸ್ಲಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಆ್ಯಕ್ಟಿವಿಟಿಯನ್ನು ಮಾಡಬೇಕಾದ್ರೆ ದಯಮಾಡಿ ಮಕ್ಕಳ ಜೊತೆನೇ ಇರಬೇಕಾಗತ್ತೆ ನೀವು. ಇನ್ನು 7ನೇ ಅವಧಿ ಸ್ಟೋರಿ ಟೈಮ್. ಇಲ್ಲಿ ಹಿಂದಿನ ದಿನ ನಾವು ಮೈ ರೀಡಿಂಗ್ ಪಾರ್ಟ್ನರ್ಗೆ ಸಂಬಂಧಪಟ್ಟಂಥ ಕಥೆಯನ್ನು ಹೇಳ್ಕೊಟ್ಟಿದ್ದೀವಿ. ಅದೇ ಕಥೆಯನ್ನು ಇಲ್ಲೂ ಕೂಡ ನಾವೇನು ಮಾಡಬೇಕಾಗತ್ತೆ, ಮುಂದುವರಿಸ್ಬೇಕಾಗತ್ತೆ. ನೆಕ್ಸ್ಟ್ ಕೊನೆಯ ಅವಧಿ ಸಿ ಯು ಅಗೇನ್. ಇದು ಎಂದಿನಂತೆ ಇಡೀ 7 ಅವಧಿಗಳಲ್ಲಿ ಈ ದಿನ ನಿರ್ವಹಣೆ ಮಾಡಿದಂಥ ಎಲ್ಲ ಚಟುವಟಿಕೆಗಳನ್ನೊಮ್ಮೆ ರಿಕಾಲ್ ಮಾಡಬೇಕು. ಅದಾದ ನಂತರ ನಾಳೆ ದಿನಕ್ಕೆ ಏನಾದ್ರು ಸಿದ್ಧತೆ ಇದ್ದರೆ ಮಾಡ್ಕೋಬೇಕಾಗತ್ತೆ, ಅಥವಾ ಮಕ್ಕಳಿಗೆ ಹೋಮ್ವರ್ಕ್ ಆ ಥರದ್ದು ಏನಾದ್ರು ಕೊಡೋ ಆಗಿದ್ರೆ ಕೊಡ್ಬೋದು. ಇಲ್ಲಿ ಮೈ ಟೈಮ್ ಕಾರ್ನರಲ್ಲಿ, ಆರ್ಟ್ ಕಾರ್ನರಲ್ಲಿ ನಾವು ಚಿಟ್ಟೆ ಅಥವಾ ಓರಿಗಾಮಿ ಮಾಡ್ಕೊಬರೋಕ್ಕೆ ನಾವು ಮನೆಗೆ ಕೊಡ್ಬೋದು, ಅಥವಾ ಯಾವ್ದಾದ್ರು ಪ್ರಾಕ್ಟೀಸ್ ಆಗುವಂತಹ ಬೇರೆ ಯಾವ್ದಾದ್ರು ಚಟುವಟಿಕೆಗಳಿದ್ದರೆ ಅದನ್ನು ಕೂಡ ನಾವು ಹೋಮ್ವರ್ಕ್ ರೂಪದಲ್ಲಿ ಕೊಡ್ಬೋದಾಗಿರುತ್ತೆ. ಇದಿಷ್ಟು 14ನೇ ದಿನದ ಒಂದು
ತರಗತಿ ನಿರ್ವಹಣೆಯ ಚಟುವಟಿಕೆಗಳ ವಿವರ ಆಗಿರುತ್ತೆ. ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಅಥವಾ ಏನಾದರೂ ಸಲಹೆಗಳಿದ್ದಲ್ಲಿ ದಯಮಾಡಿ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ ಈ ದಿನದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.